ಎಲ್ಲರಿಗೂ ನಮಸ್ಕಾರ. ನಾನು ಶೋಭಾ. ಇವತ್ತಿನ ಈ ವಿಡಿಯೋದಲ್ಲಿ ಫಲಪುಷ್ಪ ಪ್ರದರ್ಶನ 2026 ಡೇ 2ದ ವಿಡಿಯೋವನ್ನು ಶೇರ್ ಮಾಡ್ತಾ ಇದ್ದೀನಿ. ಇಲ್ಲಿ ಕಾಳು ಮೆಣಸಿನಿಂದ ತಯಾರಿಸಲಾದ ಖಾದ್ಯ ಸ್ಪರ್ಧೆಯನ್ನು ಏರ್ಪಡಿಸಿದ್ದರು. ಯಾರೆಲ್ಲ ಬಂದಿದ್ದರು, ಯಾರು ವಿಜೇತರು ಅನ್ನೋದನ್ನು ಕೂಡ ಈ ವಿಡಿಯೋದ ಮೂಲಕ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ನೋಡೋಣ ಬನ್ನಿ. ಪ್ರತಿ ವರ್ಷವೂ ಎಲ್ಲ ಸ್ಪರ್ಧೆಯಲ್ಲಿ ಭಾಗವಹಿಸ್ತೇನೆ. 2-3 ಸುತ್ತು ರಾಜ್ಯ ಮಟ್ಟನೂ ಎಲ್ಲದರಲ್ಲೂ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಎಲ್ಲ ಇದು ಒಂದೇ ಅಲ್ಲ. ನಾನು ಪಬ್ಲಿಕ್ಕಾಗಿ ಜನರಲ್ ಆಗಿ ಎಲ್ಲದರಲ್ಲೂ ಸೋಷಿಯಲ್ ವರ್ಕರು 40 ವರ್ಷದಿಂದ, ಮತ್ತು ಗ್ರಾಮ ಪಂಚಾಯತಲ್ಲ 5 ಸತಿ ಆಗಿ 2 ಅಧ್ಯಕ್ಷ ಸಹ ಆಗಿದ್ದೇನೆ. ಹಾಗಾಗಿ ನಾನು ಎಲ್ಲ ಇಲಾಖೆ ಆತ್ಮದಲ್ಲಿದ್ದೇನೆ. ತೋಟಗಾರಿಕೆ ಮತ್ತು ಕೃಷಿ ಇಲಾಖೆ ಅದೊಂದು ಸಂಸ್ಥೆಯಲ್ಲೂ ನಾನು ಮೆಂಬರ್ ಇದ್ದೇನೆ. ಹಾಗಾಗಿ ನನ್ನ ಉದ್ಯೋಗ ಅಂದರೆ ಎಲ್ಲದನ್ನು ಪ್ರೀತಿಯಿಂದ ಕಂಡುಕೊಂಡು ಹೀಗೆ ಸಾರ್ವಜನಿಕರಲ್ಲಿ ಭಾಗವಹಿಸೋದು, ಎಲ್ಲರಿಗೂ ನನ್ನ ಖುಷಿಯನ್ನು ಹಂಚಿಕೊಳ್ಳೋದು ಅದೇ ಇಷ್ಟ. ನಂಗೆ ಪ್ರೈಜ್ ಮುಖ್ಯ ಅಲ್ಲ, ನಂಗೆ ಭಾಗವಹಿಸೋದೇ. ಎಂತ ಮಾತಾಡ್ತಾ ಇದ್ದೀರಿ ಮೇಡಮ್. ಸ್ನೇಹಮಯ ನನಗೆ ಎಲ್ಲರೂ ಫ್ರೆಂಡ್ಸ್, ಕಂಡವರೆಲ್ಲ ಫ್ರೆಂಡ್ಸು. ಹಾಗಾಗಿ ಸೋಷಿಯಲ್ ವರ್ಕರ್ ಅಲ್ವಾ? ಹೌದು. ನಮ್ಮ ಮಕ್ಕಳೆಲ್ಲ ಹೊರಗಡೆ ಇದ್ರು ಸಹ ನನಗೆ ಅಮ್ಮ ಎಂಬ ಬಿರುದಿದೆ. 8 ನನಗೆ ಸನ್ಮಾನಗಳಿದೆ. ಉಡುಪಿ, ಭಟ್ಕಳ, ಕುಂದಾಪುರ, ಹೊನ್ನಾವರ, ಸಿರ್ಸಿ, ಸಿದ್ದಾಪುರ ಎಲ್ಲ ಕಡೆ ಮನೆಯಲ್ಲೂ ಮಾಡ್ಕೋತೀರಾ, ಹೊರಗಡೆ ನೀವು ಎಲ್ಲ ಕಡೆ ಓಡಾಡ್ಕೊಂಡು ಎಲ್ಲ ಕೆಲಸವನ್ನ ಮಾಡ್ತೀರಾ, ಸ್ವಂತ ಮಾಡ್ತೀವಿ. ರೀತಿಯಾಗಿ ಎಲ್ಲ ಸ್ಪರ್ಧೆಯಲ್ಲೇ ಭಾಗವಹಿಸ್ತೀರಾ. ಥ್ಯಾಂಕ್ ಯು ಮೇಡಮ್. ಮತ್ತೆ ಒಂದು ಆಯುರ್ವೇದಿಕ ಔಷಧಿಗಳನ್ನು ಕೊಡ್ತೇನೆ. ಹೌದಾ? ಉಚಿತವಾಗಿ, ಹಣಕ್ಕಾಗಿ ಅಲ್ಲ, ಸೇವೆಗಾಗಿ. ಈ ಫಲಪುಷ್ಪ ಈ ರೀತಿಯ ಖಾದ್ಯ ಸ್ಪರ್ಧೆಯನ್ನು ಏರ್ಪಡಿಸಿದಾರಲ್ಲ, ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ? ಅಂದ್ರೆ ತುಂಬಾ ಖುಷಿ. ಅಂದ್ರೆ ಎಲ್ಲ ಸ್ನೇಹಿತರು ಸಿಗ್ತಾರೆ, ಏನನ್ನು ವೆರೈಟಿಗಳನ್ನ ನಾವು ಕಲಿಬಹುದು, ಒಳ್ಳೊಳ್ಳೆ ಇದನ್ನ ನಾವು ಕಲಿಲಿಕ್ಕೆ ಆಗ್ತದೆ. ಇದರಿಂದ ಬೇರೆ ಬೇರೆ ರೀತಿ ಮಾಡ್ಕೊಂಡ್ ಬಂದಿದಾರಲ್ಲ ಮೇಡಮ್. ಹೌದು, ಖುಷಿ ಆಗುತ್ತೆ. ನೀವಂತೂ ಇನ್ನೂ ಸ್ಪೆಷಲ್ ಮಾಡ್ಕೊಂಡ್ ಬಂದಿರ್ತೀರಿ ಅಲ್ವಾ? ಹಾಯ್ ಮೇಡಮ್, ನಿಮ್ಮ ಹೆಸರೇನು? ನನ್ನ ಹೆಸರು ವಾಣಿ ಹೆಗಡೆ. ಎಲ್ಲಿಂದ ಬಂದಿದ್ದೀರಿ? ಹೌದಾ? ಇದು ಗಂಟಲಿಗೆ ಕೆರೆತ ಮತ್ತೆ ಗಂಟಲು ನೋವು, ಶೀತ ಥಂಡಿ ಆದ್ರೆ ಪೆಪ್ಪರ್ಮೆಂಟ್, ಮೆಣಸಿನಕಾಯಿ ಪೆಪ್ಪರ್ಮೆಂಟ್ ಮತ್ತೆ ಹನಿ ಸೇರಿಸಿ ಮಾಡಿರೋದು. ಹೌದಾ? ಗಂಟಲಿಗೆ ಹಿತ ಅನ್ಸುತ್ತೆ. ಇದು ಬೀಟ್ರೂಟ್ ಮತ್ತೆ ಮೆಣಸಿನಕಾಳು ಸೇರಿಸಿ ಮಾಡುವಂತ ರಸಂ. ಚೆನ್ನಾಗಿ ಕಾಣಿಸ್ತಾ ಇದಿಲ್ರಿ? ಥ್ಯಾಂಕ್ ಯು. ಬೀಟ್ರೂಟ್ ಮತ್ತೆ ಕಾಳುಮೆಣಸು, ಮೆಣಸಿನಕಾಯಿನ ರಸಂ ಹೇಗ್ ಮಾಡ್ತಾರೆ ಅಂತ ಬರ್ದಿದ್ದೀರಲ್ಲ ಮೇಡಮ್? ರೆಸಿಪಿ ಇದೆ. ಬೀಟ್ರೂಟ್ ಕುದಿಸಿದಿರಾ? ಅಂದ್ರೆ ಬೇಯಿಸ್ಕೊಂಡು ಅದನ್ನ ಬೀಸ್ಕೊಳ್ಳೋದು. ಅದಾದ್ಮೇಲೆ ಮಸಾಲೆನ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡು, ಕಾಳು ಮೆಣಸು, ಜೀರಿಗೆ, ಧನಿಯಾ ಅದೆಲ್ಲ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡು ಪುಡಿ ಮಾಡಿ, ಮತ್ತೆ ಬೀಟ್ರೂಟ್ ಬೀಸೋದಕ್ಕೆ ಹಾಕಿ ಮತ್ತೆ ಸ್ವಲ್ಪ ಗ್ರೈಂಡ್ ಮಾಡಿ, ಆಮೇಲೆ ಕುದಿಸಿ ಒಂದು ಒಗ್ಗರಣೆನ ಚೆನ್ನಾಗಿರುತ್ತಲ್ಲ ಅದೇ ಕುಡಿಲಿಕ್ಕೆ ಚೆನ್ನಾಗಿ ಹೆಲ್ದಿ. ಓಕೆ, ಥ್ಯಾಂಕ್ ಯು ಮೇಡಮ್. ಜಾಸ್ತಿ ನಮ್ ಕಡೆ ಮಾಡ್ತಾರೆ. ಹೌದಾ? ಅವರಿಗೆ ಏನು ಬೇರೆ ಏನು ಕೊಡುವಂಗಿರಲ್ಲ 1 ತಿಂಗಳದ ಒಳಗಡೆ. ಅವಾಗ 15 ದಿವಸ ಆದ ನಂತರ ಇದನ್ನ ಕೊಟ್ಟು ಅವ್ರಿಗೆ ಹಿತ ಅನ್ಸುತ್ತೆ. ಬೀಟ್ರೂಟ್ ಅಂದ್ರೆ ಸ್ಪೆಷಲ್ ಅನಿಸ್ತದೆ. ಬಾಳೆನ್ ತರಿ ಎಲ್ಲ ಕೊಡುವುದು ಗೊತ್ತಿರಲಿಲ್ಲ. ರಕ್ತಕ್ಕೆ ಹಿಮೋಗ್ಲೋಬಿನ್ ಎಲ್ಲ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರಲ್ಲ ಬೀಟ್ರೂಟ್ ಇಂದ. ಬಳಕೆ ಜಾಸ್ತಿ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಮೇಡಮ್. ಸೊಪ್ಪುಗಳು. ಥ್ಯಾಂಕ್ ಯು ಮೇಡಮ್. ನಿಮ್ಮ ಹೆಸರೇನು? ರಶ್ಮಿ ಹೆಗಡೆ. ಎಲ್ಲಿಂದ ಬಂದಿದ್ದೀರಾ? ಏನ್ ಮಾಡಿದ್ದೀರಾ? ನಾವೀಗ ಹಸಿರು ಕಾಳು ಮೆಣಸಿನ ತೊಕ್ಕು, ಒಂದು ಹಣ್ಣು ಮೆಣಸಿನಕಾಳಿನ ಕರಿಂಡಿ. ಇದು ಸಾಮಾನ್ಯ 4 ವರ್ಷ ಇಡ್ಬೋದು. ಅಬ್ಬಾ, ನೀರ್ ತಾಗ್ಸದೆ ಇಟ್ರೆ ಫ್ರಿಜ್ ಅಲ್ಲಿ ಇಡ್ಬೇಕಾ? ಇಲ್ಲ, ಫ್ರಿಜ್ ಅಲ್ಲ, ಓಪನ್ ಇಡ್ಬೋದು. ಇದು 1 ವರ್ಷ ತಡೀತದೆ. ಇದು ನೋಡ್ರಿ, ಈ ಕಾಳು ಮೆಣಸಿಂದು ಅಂದ್ರೆ ತುಂಬಾ ಬಾಳಿಕೆ ಬರುತ್ತೆ. ಮೈಕೈ ನೋವು ಎಷ್ಟು ದಿವಸ ಆದ್ರೂ ಯಾವ ಕಾಲದಲ್ಲಿ ಬೇಕಾದ್ರೂ ಇದು ತುಪ್ಪದ ಜೊತೆಗೆ ಹಾಕೊಂಡು ಊಟ ಮಾಡ್ಬೋದು. ಹೆಲ್ದಿನೂ ಕೂಡ ಅಲ್ವಾ? ಇವತ್ತು ಇನ್ನೇನು ಎಲ್ಲ ಕಡೆ ಕಾಳು ಮೆಣಸಿಂದೆ ಸ್ಪೆಷಲ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಸಪೋರ್ಟು, ಮನೆಯವ್ರ ಸಪೋರ್ಟ್ ಇದ್ರೆ ನಾವು ಏನಾದ್ರೂ ಮಾಡಬಹುದು, ಖುಷಿ ಅನಿಸುತ್ತೆ. ಅದೇ. ಹಾಯ್ ಮೇಡಮ್, ನಿಮ್ಮ ಹೆಸರೇನು? ಶಶಿಕಲಾ ಅಂತ, ಶಶಿಕಲಾ ಹೆಗಡೆ. ಎಲ್ಲಿಂದ ಬಂದಿದ್ದೀರಿ? ಓಕೆ, ನೀವು ಏನ್ ಮಾಡ್ಕೊಂಡ್ ಬಂದಿದ್ದೀರಾ ಮೇಡಮ್? ಹಸಿರು ಮೆಣಸಿನ ಕಾಳಿನ ಕೊಯ್ದು. ಹೌದಾ? ಹಸಿರು ಮೆಣಸು ಕಾಳು. ಹಸಿರು ಮೆಣಸಿನ ಕಾಳು ಅದು ಕೂಡ ಹಾಳಾಗಲ್ಲ. ಎಷ್ಟು ಇದು 1 ವರ್ಷ ಇಟ್ರು ಏನು ತೊಂದ್ರೆ ಇಲ್ಲ. ಇದು ಇಡಬೇಕು ಅಂತಿಲ್ಲ. ಇದು ಕೆಂಪು ಮೆಣಸಿನ ತೊಕ್ಕು, ಇದು ಲೇಯರ್ ಟೈಪ್. ಲೇಹನೇ? ಲೇಹನೇ. ಇದು 10ರಿಂದ ಸುಮಾರು ಒಂದು 15. ಸ್ವೀಟ್ ಏನಲ್ಲ? ಸ್ವೀಟ್ ಇದು.
ಇದು ಖಾರ, ಇದು ಖಾರ, ಇದು ಸ್ವೀಟು. ಇದು ಒಂದು 15 ವರ್ಷ ಇಟ್ಟರು ಏನೋ ತೊಂದರೆ ಇಲ್ಲ, ಬಳಕೆ ಬರುತ್ತೆ. ಇದು ನಾನಿದೆ 13 ವರ್ಷ ಆಯ್ತು ಇದ್ರ ಮಾಡಿ. ಹೀಗಿದೆ. ಅದು ಸ್ಯಾಂಪಲಿಗೆ ತೋರ್ಸ್ಲಿಕ್ಕೆ ಅಂತ ತಂದಿದ್ದೀರಾ? ತೋರ್ಸ್ಲಿಕ್ಕೆ ಹಾಳಾಗಲ್ಲ ಅಂತ ತೋರ್ಸ್ಲಿಕ್ಕೆ ತಂದಿದ್ದು. ಇದು ನೋಡಿ ಸ್ವಲ್ಪ ಬಣ್ಣ ಚೇಂಜ್ ಆಗ್ತಿದೆ. ಇದು ಈಗ ಜಸ್ಟ್ ಮಾಡಿದ್ದು, ಅದೇ ನೋಡಿ ಮಾಡಿದ್ದು. ಇದು 13 ವರ್ಷದ ಹಿಂದೆ ಮಾಡಿದ್ದು. ಎಲ್ಲರೂ ನೋಡಿ ಕಲ್ತ್ಕೊಳ್ತಾರೆ ಅಲ್ವಾ? ಅದೇ ಇದು ಸ್ವಲ್ಪ ರುಚಿ ಏನಂದ್ರೆ ಖಾರ ಕಡಿಮೆ ಆಗ್ತಾ ಹೋಗ್ತದೆ, ಬಣ್ಣ ಸ್ವಲ್ಪ ಅದೇ ಬಾಳೆಂತರಿಗೆ ಔಷಧಿ ಎಲ್ರಿಗೂ ಥಂಡಿ ಅಂತರೂ ಆದ್ರೆ ಮೈಕೈ ನೋವು. ಅದೇ ಮತ್ತೆ ಸ್ವಲ್ಪ ತುಪ್ಪ ಹಾಕೊಂಡು ಅನ್ನದ ಜೊತೆ ತುಪ್ಪ ಹಾಕೊಂಡು ಊಟ ಮಾಡಿದ್ರೆ ಮಳೆಗಾಲದಲ್ಲ ಮತ್ತೆ ಒಂದು ಪದಾರ್ಥನೇ ಬೇಡ ಅಲ್ದು. ಅನ್ನ ಇಳಿಯುತ್ತೆ. ಹೌದು, ಅದೇ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಹಾಯ್ ಮೇಡಮ್, ನಿಮ್ಮ ಹೆಸರೇನು? ಎಲ್ಲಿಂದ ಬಂದಿದ್ದೀರಾ? ಹೌದಾ, ಏನು ಮಾಡ್ಕೊಂಡ್ ಬಂದಿದ್ದೀರಾ ಮೇಡಮ್? ಜಾಮ್. ವಾ, ಕಲರ್ ಅಂತೂ ಬಿಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕೆಮ್ಮು ಕಫ ಎಲ್ಲ ಆದ್ರೆ ಮಕ್ಳಿಗೆ ಕೊಟ್ರೆ. ಏನೇನು ಹಾಕಿದ್ದೀರಾ? ಕಾಳು ಮೆಣಸು, ಅನಾನಸು, ಕೆಂಪು ಕಲ್ಸು. ಹೌದಾ, ವಾ, ಕೆಂಪು ಕಲ್ಸಕ್ರೆ. ಅದೇ ಕೆಂಪು ಕಲ್ಸಕ್ರೆ ಬಿಡಿ, ಅದು ಔಷಧಿದೆ ರೂಪ, ಅದು ಹಾಕ್ಬಿಟ್ರೆ ಚೆನ್ನಾಗೇ ಇರುತ್ತೆ. ಇದು ಕಾಳು ಮೆಣಸು ಅಕ್ಕಿ ಸಂಡಿಗೆ. ಓ, ಅಕ್ಕಿ ಸಂಡಿಗೆನಾ? ಇದನ್ನು 2-3 ವರ್ಷ ಇಟ್ಟರು ಎಂತ ಆಗೋದಿಲ್ಲ. ಹೌದಾ, ಕರ್ಕೊಂಡು ಮಾಡ್ಕೊಂಡು ಬೇಕಾದಾಗ ಕರ್ಕೋತೀವಿ. ಹಾಳಾಗೋದಿಲ್ಲ, ಚೆನ್ನಾಗಿರುತ್ತೆ. ಗಾಳಿ ಮಾತ್ರ ಇಡಬಾರ್ದು. ಅದೇ ಫುಲ್ ಪ್ಯಾಕ್ಡ್ ಮಾಡಿ ಇಟ್ಬಿಟ್ರೆ ಚೆನ್ನಾಗಿರುತ್ತೆ. ನಾವು 6 ವರ್ಷದ ಹಿಂದೆ ಕರೋನಾ ಟೈಮಲ್ಲಿ ಮಾಡಿದ್ದು, ಇನ್ನು ಮನೇಲಿ ಹಂಗೆ ಉಂಟು. ಓಹೋ, ಥ್ಯಾಂಕ್ ಯು ಮೇಡಮ್. ಎಲ್ರಿಗೂ ಥ್ಯಾಂಕ್ಸ್. ನಮ್ಮೂರಿನವರು ಬಂದಿದ್ದಾರೆ. ಅದೇ ಎಲ್ಲರೂ ಕೂಡ ನಮ್ಮೂರಿನವರೇ. ಇವರಂತೂ ಸ್ಪೆಷಲ್ ಆಗಿ. ಮೇಡಮ್, ನಿಮ್ಮ ಹೆಸರೇನು? ಅನ್ಸೂಯ ಹೆಗಡೆ. ಎಲ್ಲಿಂದ ಬಂದಿದ್ದೀರಾ? ಸಂಘದ ಮನೆ. ಓಕೆ, ಏನು ಸ್ಪೆಷಲ್ ಮಾಡ್ಕೊಂಡ್ ಬಂದಿದ್ದೀರಾ? ಜೇನು ಕೋಲು ಮತ್ತೆ ಹಸಿ ಎಲೆದು, ಮೆಣಸಿನ ಎಲೆದು ಚಟ್ನಿ ಪುಡಿ. ವಾ, ಮಸ್ತ್ ಅಲ್ಲ, ತುಂಬಾ ವೆರೈಟಿ ಕಾಣಿಸ್ತಾ ಇದೆ. ಚುಡುವ. ಹೌದಾ, ಇದೇನು ಚೂಡ? ಚೂಡ ಅಂದ್ರೆ ಈ ಮೆಣಸಿನ ಅದನ್ನು ಉಪಯೋಗಿಸ್ಕೊಂಡು ಮಾಡ್ಕೊಂಡಿದ್ದೀರಾ? ಇದಕ್ಕೆ ಮಿಕ್ಸ್ ಮಾಡ್ಬೋದು. ಶೇಂಗಾ ಪೌಡ್ರ್ ಮಾಡ್ಕೊಂಡಿದ್ದೀರಾ? ಇಲ್ಲ, ಪೌಡ್ರು ಈ ಪೌಡ್ರು, ಇದ್ರ ಪೌಡ್ರು, ಬೋಳ್ಕಾಳು ಪೌಡ್ರು, ಇದನ್ನ ಹಾಗೆ ಕರೆದು ಹಾಕಿದ್ದೀವಿ. ಅದೇ ಮಸ್ತ್ ಕಾಣ್ತಾ ಇದ್ದು. ಥ್ಯಾಂಕ್ ಯು ಮೇಡಮ್. ಹಾಯ್ ಮೇಡಮ್. ಶ್ರೀನಿಧಿ. ಎಲ್ಲಿಂದ ಬಂದಿದ್ದೀರಿ? ನಾ ಕಾನ್ಗೋಡು ಚೌವತ್ತಿಯಿಂದ ನಾನು ಕರಿಂಡಿ ಹೇಳಿ ಮಾಡಿದ್ದೆ. ಇದನ್ನ ಅಗಸೆ ಬೀಜ, ಮೆಂತೆ, ಜೀರಿಗೆ ಇಂತೆಂತ ಒಳ್ಳೊಳ್ಳೆ ಪ್ರಾಡಕ್ಟ್ ಹಾಕಿ ಇದನ್ನ ಬೀಸಿ ಅದ್ರ ಕಲ್ಲಲ್ಲಿ ಅರಿಯವು. ಕಲ್ಲಲ್ಲಿ ಅರದ್ದಿ ನಾನು ಕಲ್ಲಲ್ಲಿ ಅರೆದು ಅದನ್ನ ಬಿಸಿಲಲ್ಲಿ ಒಣಸಿ ಇದನ್ನ 3-4 ವರ್ಷ ಬೇಕಾದ್ರೂ ಇಡ್ಲಕ್ಕ ಏನು. ನೀವು ಕಲ್ಲಲ್ಲಿ ಅರ್ಧ ಮಾಡ್ಕೊಂಬಂದಿದ್ದು ಶ್ರಮ ಫಸ್ಟ್ ಪ್ರೀತಿಯಿಂದ. ಹೌದೌದು. ಅದೇಯಾ, ಇದು ಪುಳಿಯೋಗರೆ ಮಿಕ್ಸ್, ಚಟ್ನಿ ಪುಡಿ ಎಲ್ಲದನ್ನು ಮಾಡ್ಲಕ್ಕ. ಓಹೋ, ಹೌದಾ? ಪುಳಿಯೋಗರೆ ಮಿಕ್ಸ್ ನೀವು ಒಂಚೂರು ತಗೊಂಡು ನೋಡಿ. ಅಲ್ಲ, ಆಮೇಲೆ ತಗತ್ತೆ. ಅಡಿ. ಥ್ಯಾಂಕ್ ಯು ಮೇಡಮ್. ಹಾಯ್ ಮೇಡಮ್, ನೀವು ಎಲ್ಲಿಂದ ಬಂದಿದ್ದೀರಾ? ಸಂಧ್ಯಾ ಅಂತ, ಬಿಸಿಲು ಕೊಪ್ಪದಿಂದ. ಹೌದಾ, ಏನು ಮಾಡಿದ್ದೀರಾ? ಇದು ಮೆಣಸಿನ ಎಲೆ ಮತ್ತೆ ಕಪ್ಪು ಮೆಣಸಿರುತ್ತಲ್ಲ ಅದನ್ನ ಯೂಸ್ ಮಾಡಿ ನಿಪ್ಪಟ್ಟು. ವಾ, ಮಸ್ತ್ ಡೆಕೋರೇಟ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದೀರಿ ಎಲ್ಲ. ಇದು ಬ್ರೌನಿ, ಇದಕ್ಕೆ ಪೆಪ್ಪರ್ ಆ್ಯಡ್ ಮಾಡಿದ್ದೀನಿ. ಚಾಕ್ಲೇಟ್ ತರ ಕಾಣ್ತಾ ಇದೆಯಲ್ಲ? ಚಾಕ್ಲೇಟ್ ಮತ್ತು ಪೆಪ್ಪರ್. ಅದೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ಮಸ್ತ್. ಓಕೆ, ಥ್ಯಾಂಕ್ ಯು ಮೇಡಮ್. ಹಾಯ್ ಮೇಡಮ್. ನಿಮ್ಮ ಹೆಸರೇನು ಮೇಡಮ್? ನನ್ನ ಹೆಸರು ರೇಣುಕಾ ಪರಮೇಶ್ವರ್ ಹೆಗಡೆ ಅಂತ. ಎಲ್ಲಿಂದ ಬಂದಿದ್ರಿ? ಸಾಲ್ಕಣಿಂದನಾ? ಓಕೆ, ಏನು ಮಾಡ್ಕೊಂಡ್ ಬಂದಿದ್ದೀರಾ? ಮೀಟ, ಇದು ಕಾಳು ಮೆಣಸಿನ ಕಟ್ಟ ಮೀಟ. ಶೇಪ್ ಕೊಟ್ಟಿದ್ದೀರಾ ಅದಕ್ಕೆ? ಅದ್ರ ಕಟ್ ಮಾಡಿಬಿಟ್ಟಿದ್ದೀರಾ? ಕಟ್ ಮಾಡಿ. ವಾ, ಮಸ್ತ್. ಮಕ್ಕಳಿಗೆಲ್ಲ ಚೆನ್ನಾಗಿರುತ್ತೆ. ಅದು ಥಂಡಿ ಕೆಮ್ಮೆಲ್ಲ ಬಂದಾಗ ಇದು ಬಾಲಿಟ್ಟು ಚಾಕ್ಲೇಟ್ ತರ ತಿಂತಾರಲ್ಲ. ಇದು ಗೊಜ್ಜು, ಕಾಳು ಮೆಣಸಿನ ಗೊಜ್ಜು. ಇದು ಇದನ್ನ ಬಿಸಿ ಕುದಿಸಿ ನೀರಿಗೆ ಹಾಕೊಂಡ್ರೆ ಕುಡಿಯೋ ಸಾರು ಆಗತ್ತೆ. ಅನ್ನ ಕಲ್ಸ್ಕೊಂಡ್ರೆ ಗೊಜ್ಜು ಇದಾಗುತ್ತೆ. ಚೆನ್ನಾಗಿ ಮಾಡ್ಕೊಂಡ್ ಬಂದಿದ್ದೀರಾ. ಥ್ಯಾಂಕ್ ಯು ಮೇಡಮ್. ಹಾಯ್ ಮೇಡಮ್, ನಿಮ್ಮ ಹೆಸರೇನು? ಅನುಪಮ ರಮೇಶ್ ಹೆಗಡೆ. ಎಲ್ಲಿಂದ ಬಂದಿದ್ರಿ? ಶಿಂಗನಹಳ್ಳಿ ಅಂತ. ಹೌದಾ, ನೀವು ಏನು ಮಾಡ್ಕೊಂಡ್ ಬಂದಿದ್ದೀರಾ? ಕಟ್ನೆ ಅಂತ, ಕುಡಿಯೋ ಸಾರು, ಕಾಳು ಮೆಣಸಿಂದ. ಇದು ಮಜ್ಜಿಗೆ ಹುಳಿ ಅಂತ. ಇದು ಅದು ಕಾಳು ಮೆಣಸು ಯೂಸ್ ಮಾಡಿ ಖಾರದ ಮಜ್ಜಿಗೆ ಪುಡಿ. ಒಂಥರ ವಿಶೇಷ ಅನ್ಸುತ್ತೆ ಅಲ್ಲ? ಮಜ್ಜಿಗೆ ಪುಡಿ ಎಲ್ಲ ಯಾರು ಮಾಡೋದು ಕಡಿಮೆನೆ ಅಲ್ಲ ನೋಡಿದಾಗೆ. ಓಕೆ, ಥ್ಯಾಂಕ್ ಯು. ಚೆನ್ನಾಗಿ ಕಾಣಿಸ್ತದೆ. ಥ್ಯಾಂಕ್ ಯು ಮೇಡಮ್.
ಹಾಯ್ ಮೇಡಮ್, ನಿಮ್ಮ ಹೆಸರೇನು? ನನ್ನ ಹೆಸರು ಮಾಲತಿ ಅಶೋಕ್. ಎಲ್ಲಿಂದ ಬಂದಿದ್ದೀರಾ? ಸಿದ್ದಾಪುರ ತಾಲೂಕು ಟ್ಯಾಗ್ಲೆ ಮನೆ ಅಂತ ಊರ ಹೆಸರು. ಹೇಳಿ. ಮೆಣಸಿನ ಹಣ್ಣಿನ ಕಟ್ನೆ ಮಾಡಿದ್ವಿ. ಇದನ್ನ ವರ್ಷಾನುಗಟ್ಲೆ 3-4 ವರ್ಷ ಇಡ್ಲಕ್ಕು. ಈ ತರ ಪಾಕ ಬರಲ್ಲಿವರೆಗೂ ಇದನ್ನ ಸರಿ ಇದರಲ್ಲಿ ಬೆಂಕಿಯಲ್ಲಿ ತುಳಸಿ ಇದು ಮಾಡಿಟ್ರೆ ಅದನ್ನ 3-4 ವರ್ಷದವರೆಗೂ ಇಡ್ಲಕ್ಕು. ಯಾವುದೇ ಫ್ರೀಜರ್ ಅಲ್ಲಿ ಯೂಸ್ ಮಾಡದೆ ಹಾಗೆ ಅದೇ ಈ ತರ ಈ ಕನ್ಸಿಸ್ಟೆನ್ಸಿ ಬಂದಿದೆ. ಮಸ್ತ್ ಕಾಣಿಸ್ತಾ ಇದೆ, ಒಳ್ಳೆ ಕುದಿಸಿ ಎಲ್ಲ ಇದು ಮಾಡಿದ್ದೀರಾ. ಮತ್ತೊಂದು ಇದು ಮೆಣಸಿನ ಬೋಳ್ಕಾಳಿನ ಜಾಮು. ಇದನ್ನು ಅಷ್ಟೇ, ಇದು ತುಪ್ಪ ಯೂಸ್ ಮಾಡಿ ಮಾಡೋದು. ಜಾಸ್ತಿ ಮಾಡಿದ್ದೀರಾ? ಖಾರ ಇರ್ತಿಲ್ಲ ಜಾಸ್ತಿನ. ಇದು ಸ್ವೀಟು ಖಾರ ಎಲ್ಲ ಫ್ಲೇವರ್, ಹುಳಿನೂ ಹಾಕಿರ್ತೀವಿ, ಎಲ್ಲ ಫ್ಲೇವರು ಚೆನ್ನಾಗಿದೆ. ಕಾಳು ಮೆಣಸು ಸ್ಪೆಷಲ್. ಹೌದು. ಓಕೆ. ಮತ್ತೆ ಇದನ್ನ 1 ವರ್ಷದವರೆಗೂ ಇಡ್ಲಕ್ಕು. ಅದೇ ಎಲ್ಲ ಬಾಳಿಕೆ ಬರುವಂಥದ್ದು. ಥ್ಯಾಂಕ್ ಯು ಮೇಡಮ್. ಹಾಯ್ ಮೇಡಮ್, ನಿಮ್ಮ ಹೆಸರೇನು? ಸುಜಾತ ಹೆಗಡೆ. ಎಲ್ಲಿಂದ ಬಂದಿದ್ದೀರಾ? ಹೌದಾ, ಏನು ಮಾಡ್ಕೊಂಡು ಬಂದಿದ್ದೀರಾ? ನಾವು ಕಾಳು ಮೆಣಸಿನ ಲೇಹ. ವಾ, ಎಲ್ಲ ಮತ್ತೆ ಇಲ್ಲೆಲ್ಲ ಇದೆಲ್ಲ ಇದೆಲ್ಲ ಯೂಸ್ ಮಾಡಿದ್ದ. ಓಹೋ, ಕಾಳು ಮೆಣಸಿನ ಲೇಹಕ್ಕೆ ಏನೆಲ್ಲ ಬಳಸಿದ್ದಾರೆ ಅಂತ ಅಂದ್ಕೊಂಡು ಒಂದೆಲಗದ ರಸಕ್ಕೆ ಇವ್ರನ್ನೆಲ್ಲ ಹಿಟ್ ಮಾಡಿ ಹಾಕಿ ಜೀರಿಗೆ, ಕಾಳು ಮೆಣಸು, ಬಾದಾಮ್, ಎಳ್ಳು, ಏಲಕ್ಕಿ, ಲವಂಗ ಅದೇ ಇವೆಲ್ಲ ಹಾಕಿದ್ರು. ಇದು ಪೇಸ್ಟ್ ಮಾಡಿ ಆಮೇಲೆ ಹಾಕಿರೋದು. ಹೌದಾ? ಖರ್ಜೂರ ಖರ್ಜೂರ ಇದನ್ನ ಪೇಸ್ಟ್ ಮಾಡಿ ಬೆಲ್ಲ ಹಾಕಿ ಕುದಿಸಿರೋದು. ಓಕೆ, ಥ್ಯಾಂಕ್ ಯು ಮೇಡಮ್. ಹಾಂ, ಬಾಳಿಕೆ ಬರುತ್ತೆ, ಎಷ್ಟು ದಿವಸ ಇಟ್ಟರು ಹಾಳಾದ್ರೂ ಇರ್ತದೆ ಕಂಟೆಂಟ್ ಇದರಲ್ಲಿ. ಥ್ಯಾಂಕ್ ಯು. ಹಾಯ್ ಮೇಡಮ್, ನಿಮ್ಮ ಹೆಸರೇನು? ಎಲ್ಲಿಂದ ಬಂದ್ರಿ? ಥ್ಯಾಂಕ್ ಯು ಮೇಡಮ್. ಏನು ಮಾಡ್ಕೊ ಬಂದಿದ್ದೀರಾ? ನಾನು ಬೆಂಡೆಕಾಯಿ ಪಲ್ಯ ಪ್ಲಸ್ ಪಲ್ಯನೂ ಅನ್ಬೋದು, ಸ್ಯಾಲಡ್ ಅನ್ಬೋದು. ಬೋಳ್ಕಾಳು ಸ್ಪೆಷಲ್. ಓ, ಬೋಳ್ಕಾಳು ಹಾಕಿ ಅದನ್ನ ನೀವು ಮಾಡ್ಕೊಂಡು ಬಂದಿದ್ದೀರಾ ಸ್ಪೆಷಲ್ ಡ್ರೈ ಆಗಿ. ಫುಲ್ ಡ್ರೈ ಇದೆ ಅಲ್ವಾ? ಈರುಳ್ಳಿನೂ ಹಾಕಿದ್ದೇನೆ, ಕಾಯಿ ಹಾಕಿದ್ದೇನೆ, ಮೆಣಸು ಹಾಕಿದ್ದೇನೆ, ಹುಣಸೆ ಹಣ್ಣು ಸ್ವಲ್ಪ ರಸ. ಮತ್ತೆ ತಿಂದು ನೋಡಿ, ಅಡ್ಡಿಲ್ಲ. ಥ್ಯಾಂಕ್ ಯು ಮೇಡಮ್, ಅಡ್ಡಿಲ್ಲ. ಆಯ್ತು. ಹಾಯ್ ಮೇಡಮ್, ನಿಮ್ಮ ಹೆಸರೇನು? ಎಲ್ಲಿಂದ ಬಂದಿದ್ದೀರಾ? ನಾನು ಕೋಟೆಕೊಪ್ಪದಿಂದ. ಹೌದಾ, ಏನು ಮಾಡ್ಕೊಂಡು ಬಂದಿದ್ದೀರಾ? ಬೋಳ್ಕಾಳು ಮತ್ತೆ ಹುಣಸೆ ಹಣ್ಣಿನ ಲಾಲಿಪಪ್ಪು, ಆಮೇಲೆ ಗೊಜ್ಜು. ಮಸ್ತ್ ಕಾಣಿಸ್ತಾ ಇದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ಲಾಲಿಪಾಪ್ ಅಲ್ಲ, ಮಕ್ಕಳಿಗೆಲ್ಲ ಚೆನ್ನಾಗಿರುತ್ತಲ್ವಾ? ನೋಡ್ತೀರಾ? ಇಲ್ಲ ಇಲ್ಲ, ಬೇಡ. ಓಕೆ, ಆಮೇಲೆ ನೋಡ್ತೀನಿ ಪ್ಲೀಸ್. ಥ್ಯಾಂಕ್ ಯು ಮೇಡಮ್. ಹಲೋ ಮೇಡಮ್, ನಿಮ್ಮ ಹೆಸರೇನು? ಪಾರ್ವತಿ ಹೆಗಡೆ. ಹೌದಾ, ಎಲ್ಲಿಂದ ಬಂದಿದ್ದೀರಾ? ಓಕೆ, ಏನು ಮಾಡಿದ್ದೀರಾ ಮೇಡಮ್? ಬಾಳಂತಿ ಮೆಣಸು ಅಂತ. ಹಸಿ ಬಾಳಂತಿ ಅವರಿಗೆ ತುಂಬಾ ಸಾಮಗ್ರಿ ಹಾಕಿ ಮಾಡಿದ್ವಿ. ಬಾಣಂತರಿ ಕೊಡುವಂತ ಔಷಧಿ. 15 ದಿವಸದಿಂದ ಈಗ ನಾವೆಲ್ಲ ತಿನ್ಬಹುದಾ? ತಿನ್ಬಹುದು, ಹಾಲು ಕುಡಿದು ಏನು ಆಗಲ್ಲ. ಆದ್ರೆ ಸ್ಪೆಷಲಿ ನಮ್ಮ ಅಜ್ಜಿಯವರೆಲ್ಲ ನಮ್ಗೆ ಮಾಡ್ಕೊಟ್ಟದ್ದು. ಬಾಣಂತರಿಗೆ ಒಳ್ಳೆ ಔಷಧಿ. ಇದು ಅಷ್ಟೇ, ಉಪ್ಪಿನಕಾಯಿ, ಎಳೆ ಹೆಸರು ಕಾಳಿಂಗೆ ಎಳೆ ತುಂಬಾ ಖಾರ ಏನು ಜಾಸ್ತಿ ಆಗಲ್ವಲ್ಲ? ಖಾರ ಏನು ಎಳೆ ತಿರ್ತದಲ್ಲ, ತುಂಬಾ ಬಲ್ತ್ ಮೇಲೆ ಮಾಡ್ಬಾರ್ದು. ಜಸ್ಟ್ ಎಳೆ ತಿದ್ದಾಗ ಖಾರ ಆಗಲ್ಲ. ಉಪ್ಪಿನಕಾಯಿನೂ ಮಾಡಿದ್ದೀರಾ? ಹೌದು, ಎಳೆ ಹಸಿರು ಕಾಳಿನ ಉಪ್ಪಿನಕಾಯಿ, ನಿಂಬು, ಶುಂಠಿ, ಹಸಿಮೆಣಸು ಎಲ್ಲವನ್ನು ಹಾಕಿ. ಓಕೆ, ಥ್ಯಾಂಕ್ ಯು ಮೇಡಮ್. ಮೇಡಮ್, ಏನು ಮಾಡಿದ್ದೀರಾ ನೀವು? ಇದು ನೆಲ್ಲಿಕಾಯಿ ಲೇಹ ಅಂತ ಮಕ್ಕಳ ಪರ್ಪಸ್. ಎಲ್ಲರಿಗೂ ನೆಲ್ಲಿಕಾಯಿ ಮತ್ತೆ ಬೋಳುಕಾಳು ಹಾಕಿದ್ದೀರಾ? ನೆಲ್ಲಿಕಾಯಿ ಲೇಹ, ಬೋಳ್ಕಾಳು ಮಕ್ಕಳ ಪರ್ಪಸ್ ಹೆಚ್ಚಾಗಿ. ವಾ, ಮಸ್ತ್ ಅಲ್ರಿ, ಚೆನ್ನಾಗಿ ಟೇಸ್ಟ್ ಆಗಿ. ಇದು ಎಲ್ಲ ಗುಣಗಳು ಸಿಗ್ತದಲ್ಲ. ಇಲ್ಲೇ ಇಟ್ಬಿಟ್ಟಿದ್ದೀರಾ. ಇದೇನು? ಇದು ಹಸಿ ಕಾಳು ಮೆಣಸಿನ ಚಟ್ನಿ. ಹಸಿ ಕಾಳು ಮೆಣಸು? ಹಸಿ ಕಾಳು ಮೆಣಸು, ಎಳೆ ಕಾಳು ಮೆಣಸಿನ ಚಟ್ನಿ, ಕೊಬ್ಬರಿ, ಪ್ಯೂರ್ ಕೊಬ್ಬರಿ ಎಣ್ಣೆ. ಥ್ಯಾಂಕ್ ಯು ಮೇಡಮ್. ಎಂತ ಬರೀ. ಹಾಯ್ ಮೇಡಮ್, ನಿಮ್ಮ ಹೆಸರೇನು? ನನ್ನ ಹೆಸರು ಮಂಜುಳಾ ರಮೇಶ್ ರಾವ್. ಎಲ್ಲಿಂದ ಬಂದಿದ್ದೀರಾ? ಶಿರ್ಸಿಯಿಂದ ಬಂದೆ. ಓಕೆ, ಥ್ಯಾಂಕ್ ಯು ಮೇಡಮ್. ನೀವು ಏನೇನು ಮಾಡಿದ್ದೀರಾ? ನಾನು ಇದು ಕಾಳು ಮೆಣಸಿಂದ ಮಾಡಿದ ಉಪ್ಪು, ಇದೆಲ್ಲ ನೀವು ಮಾಡಿದ್ದ? ಇದಷ್ಟು ಡೆಕೋರೇಟ್ ಕೂಡ ತುಂಬಾ ಚೆನ್ನಾಗಿ ಮಾಡ್ಕೊಂಡ್ ಬಂದಿದ್ರಲ್ಲ. ಇದು ಮಜ್ಜಿಗೆ, ತರಕಾರಿ, ಹಣ್ಣು, ಮತ್ತೆ ಎಲ್ಲ ಸಲಾಡ್ ಮಾಡ್ಬಿಟ್ಟಿದ್ದೀರಾ ಕಾಳು ಮೆಣಸು ಯೂಸ್ ಮಾಡ್ಕೊಂಡು. ಕಾಳು ಮೆಣಸು, ಮೀನು, ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ. ಹೊರಗಡೆ ಎಲ್ಲ ಕೊಡ್ತಾರಲ್ಲ ಸಲಾಡಿಗೆ ಕಾಳು ಮೆಣಸಂತೆ, ಅದೆಲ್ಲ ನೀವಿಲ್ಲಿ ಮಾಡಿಟ್ಟಿದ್ದೀರಾ? ಹೌದು, ಎಣ್ಣೆ ಬೆಣ್ಣೆ ಸಕ್ಕರೆ ಏನೂ ಇಲ್ಲ. ಅದು ಇದೇನು ಮೇಡಮ್? ಇದು ನೆಲ್ಲಿಕಾಯಿ. ನೆಲ್ಲಿಕಾಯಿ ಕಾಳು ಮೆಣಸು ಅಮೃತ ಅಂತ ಹೆಸರಿಟ್ಟಿದ್ದೇನೆ. ಹೌದಾ? ನೀವೇ ಸ್ಪೆಷಲ್ ಹೆಸರಿಟ್ರ? ಹೌದು, ನೀವು ಟೇಸ್ಟ್ ನೋಡಿ. ಇದಕ್ಕೆ ಏನೂ ಇಲ್ಲ, ಇದು ಕೆಮಿಕಲ್ ಸಕ್ಕರೆ, ನೆಲ್ಲಿಕಾಯಿ, ಮೆಣಸಿನಕಾಳು, ಉಪ್ಪು ಅಷ್ಟೇ. ತುಪ್ಪ, ಎಣ್ಣೆ ಏನೂ ಇಲ್ಲ. ಅದು 1 ವರ್ಷ ಆದ್ರೂ ಹಿಂಗೆ ಇರುತ್ತದೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಹಲೋ ಮೇಡಮ್, ನಿಮ್ಮ ಹೆಸರೇನು? ಎಲ್ಲಿಂದ ಬಂದಿದ್ದೀರಾ? ಬೆಳಗಾವಿಯಿಂದ.
ನೆಲ್ಲಿಕಾಯಿ ಅಂತದ್ದು ಇಲ್ಲ ಎಷ್ಟು ನೋಡಿದ್ರಿ ತುಂಬ ಚೆನ್ನಾಗಿದೆ. ಹೌದಾ, ಥ್ಯಾಂಕ್ ಯು. ಹಾಯ್ ಮೇಡಮ್, ನಿಮ್ಮ ಹೆಸರೇನು? ಎಲ್ಲಿಂದ? ಎಲ್ಲಿಂದ? ಬೆಳಗಾವಿ. ಹಾಂ, ಓಕೆ, ಅಲ್ಲಿಂದ ಮಾಡ್ಕೊ ಬಂದಿದ್ದೀರಲ್ಲ, ಗ್ರೇಟ್. ಏನು ಮಾಡ್ಕೊ ಕಾಳು ಮೆಣಸಿನ ಉಪ್ಪಿನಕಾಯಿ ಎಷ್ಟು ವರ್ಷ ಅಂದ್ರೆ ಇಡ್ಬೋದು. ಹಾಂ, ಬಾಕ್ಸಲ್ಲಿ ಹಾಕಿಟ್ಬಿಟ್ಟಿದ್ದೀರಾ? ಓ, ಇಲ್ಲೇ ಇದೆ. ಹಾಂ ಹಾಂ ಹಾಂ. ಆಮೇಲೆ ಕಾಳು ಮೆಣಸಿನ ಚಾಕ್ಲೇಟ್, ವಾ, ಮಸ್ತ್. ಪೆಪ್ಪರ್ ಕ್ಯಾಂಡಿ, ಪೆಪ್ಪರ್ ಪಿಕಲ್. ನೋಡಿ ಎಷ್ಟೊಂದು ಸ್ಪೆಷಲ್ಲು. ಎಲ್ಲ ಕಡೆ ನೋಡ್ತಾ ಇದ್ರೆ ಎಲ್ಲರೂ ಎಷ್ಟು ವೆರೈಟಿ ಮಾಡ್ಕೊ ಬಂದಿದ್ದಾರಲ್ಲ. ಕೆಮ್ಮು ಕಫಕ್ಕೆ ರಾಮಬಣ್ಣ ಅಂತ ಹೇಳ್ಬೋದು. ಇದು ಮಳೆಗಾಲಕ್ಕೆ ಸರಿಯಾದ ಉಪ್ಪಿನಕಾಯಿ. ಹಾಂ, ಥ್ಯಾಂಕ್ ಯು ಮೇಡಮ್. ಹಾಯ್ ಮೇಡಮ್, ನಿಮ್ಮ ಹೆಸರೇನು? ಗಂಗಾ. ಎಲ್ಲಿಂದ ಬಂದಿದ್ದೀರಿ? ಮಂಜುಗುಣಿ ಹತ್ತಿರದ ಅಲ್ಲಿ. ಹೌದಾ? ಹಾಂ, ಏನು ಮಾಡ್ಕೊ ಬಂದಿದ್ದೀರಾ? ನಾವು ಕಾಳು ಮೆಣಸಿನ ಬಿಸ್ಕೆಟು ಹಾಂ, ಮತ್ತೆ ಬೋಂಡ, ಬಿಸ್ಕತ್ತು, ಬೋಂಡ, ಹಾಂ, ಎಲ್ಲ ಕಾಳು ಮೆಣಸು ಯೂಸ್ ಮಾಡಿ ಕಾಳು ಮೆಣಸು ಸೇರಿಸಿ ಮಾಡಿರೋದು. ಚೆನ್ನಾಗಿ ಕಾಣಿಸ್ತಾ ಇದೆ. ಥ್ಯಾಂಕ್ ಯು ಮೇಡಮ್. ಹಾಯ್ ಮೇಡಮ್, ನೀವೇನು ಮಾಡ್ಕೊ ಬಂದಿದ್ದೀರಾ? ಮೆಣಸಿನ ಕಾಳಿನ ಲೇಹ. ಓ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಡೆಕೋರೇಟ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹೌದಾ, ನಿಮ್ಮ ಹೆಸರೇನಾಯ್ತು ಮೇಡಮ್? ಒಂದು ಸುಳ್ಳ ಬಟ್ಟೆ. ಹೌದಾ, ಏನೆಲ್ಲ ಬಡಿಸಿದ್ದೀರಿ? ಇಲ್ಲ ಬೋಳ್ಕಾಳು ಬರೆದಿದ್ದೀರಲ್ಲ ಅಲ್ಲಿ. ಓಕೆ. ಹ್ಞೂ, ತುಪ್ಪ, ಲಿಂಬು, ಜಾಯಿಕಾಯಿ, ಲವಂಗ, ಬೆಲ್ಲ ವಾ, ಎಲ್ಲ ಹಾಕಿ ಸಣ್ಣ ಬೆಂಕಿಯಲ್ಲಿ ಕುದಿಸಿ ಹಾಂ, ಬಾಳೆಂತರಿಗ? ಹೌದಾ? ತಗೊಂಡಿದ್ದಾಗ ತಗೋಬಹುದು. ಹೌದಾ, ಚೆನ್ನಾಗಿ ಥಂಡಿ ಜ್ವರ ಆದಾಗ ಒಂಚೂರು ತಗೊಂಡು ಹಾಲು ಕುಡಿದ್ರೆ ಅನ್ನಕ್ಕೆ ಹಾಕಿ ಊಟ ಮಾಡಿ. ಹಾಂ, ಥ್ಯಾಂಕ್ ಯು ಮೇಡಮ್. ಹಾಯ್ ಮೇಡಮ್, ನಿಮ್ಮ ಹೆಸರೇನು? ಹೌದಾ, ಏನು ಮಾಡ್ಕೊ ಬಂದಿದ್ದೀರಾ? ಕಾಳು ಮೆಣಸು ಯೂಸ್ ಮಾಡಿ ಮಾಡಿದ್ದೀರಾ? ಎಲ್ಲಿಂದ ಬಂದಿದ್ದೀರಿ ಮೇಡಮ್? ಓಕೆ, ಎಲ್ಲ ಬರೆದು ಬಿಟ್ಟಿದ್ದೀರಾ? ಮಾರಾಟಕ್ಕೂ ಇದೆಯಾ? ಹಾಂ, ಮಾರಾಟಕ್ಕೆ. ಹಾಂ ಹಾಂ ಹಾಂ. ಇದೇನು? ಉಪ್ಪಿನಕಾಯಿ, ಕಾಳು ಮೆಣಸಿನ ಉಪ್ಪಿನಕಾಯಿ. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್. ಹಾಯ್ ಮೇಡಮ್, ನಿಮ್ಮ ಹೆಸರೇನು? ಅಮೃತ ಹೆಗಡೆ ಅಂತ, ಕೊಟ್ಟಿಗೆ ಮನೆ ಅಂತ. ಹೌದಾ, ಏನು ಕಾಳು ಮಾಡ್ಕೊಂಡು? ಮೆಣಸಿನ ಉಪ್ಪಿನಕಾಯಿ ಮತ್ತು ಕಾಳು ಮೆಣಸು ಮತ್ತು ಪೈನಾಪಲ್ ಸೇರಿಸಿ ಜೆಲ್ಲಿ. ಹೌದಾ, ಚೆನ್ನಾಗಿ ಕಾಣಿಸ್ತಾ ಇದೆ. ಪೈನಾಪಲ್ ಒಂದು ಕೂಡ ಖುಷಿ ಎಲ್ರಿಗೂ ಎಲ್ಲ ಟೇಸ್ಟ್ ಇರುತ್ತೆ. ಥ್ಯಾಂಕ್ ಯು ಮೇಡಮ್. ಹಾಯ್ ಮೇಡಮ್, ನಿಮ್ಮ ಹೆಸರೇನು? ಎಲ್ಲಿಂದ ಬಂದಿದ್ದೀರಾ? ಓಕೆ, ಏನು ಮಾಡಿದ್ದೀರಿ? ಕೆಂಪು ಮೆಣಸಿನ, ಹಾಂ ಹಾಂ ಹಾಂ. ಇದು ಕಾಳು ಮೆಣಸಿನ ಹಸಿರು ಕಾಳಿನ ತೊಕ್ಕು. ಹಾಂ, ಓಹೋ, ಚವನ್ಪ್ರಾಶ. ಹಾಂ, ತೊಕ್ಕು ಅಲ್ಲ. ಓಕೆ, ಎಲ್ಲ ಕಾಳು ಮೆಣಸು ಯೂಸ್ ಮಾಡಿ ಮಾಡ್ಕೊಂಡಿದ್ದೆ. ಥ್ಯಾಂಕ್ ಯು ಮೇಡಮ್. ಹಾಯ್ ಮೇಡಮ್, ನಿಮ್ಮ ಹೆಸರೇನು? ವಿಜಯ ಭಟ್ ಅಂತ, ಮಾತನಹಳ್ಳಿ. ಹಾಂ ಹಾಂ ಹಾಂ. ಕಾಳು ಮೆಣಸು, ಹಣ್ಣು ಕಾಳು ಮೆಣಸಿನ ಹಲ್ವಾ. ಹೌದಾ, ವಾ, ನೋಡ್ರಿ ಚೆನ್ನಾಗಿ ಕಾಣಿಸ್ತಾ ಇದೆ. ಗಾರ್ನಿಶಿ ಗೋಡಂಬಿ ಈ ಥರ ಹಾಕಿ ಮಾಡಿರೋದು. ಹಾಂ, ಚೆನ್ನಾಗಿ ಕಾಣಿಸ್ತಾ ಇದೆ. ಟೇಸ್ಟಿಗೆ ಇಟ್ಟಿದ್ದೀರಾ? ಓಕೆ, ಥ್ಯಾಂಕ್ ಯು ಮೇಡಮ್. ಹಾಯ್ ಮೇಡಮ್, ನಿಮ್ಮ ಹೆಸರೇನು? ಹೌದಾ, ಏನು ಮಾಡ್ಕೊ ಬಂದಿದ್ದೀರಾ? ಮೆಣಸಿನಕಾಳಿನ ಹಾಲಿನ ಸಾರು. ಹಾಂ, ನೆಕ್ಸ್ಟ್ ಇದೊಂದು ಮೆಣಸಿನಕಾಳು ಹಸಿದು ಹಣ್ಣಾಗಿರೋ ಮೆಣಸಿನಕಾಳು ಗೊಜ್ಜು. ಓಕೆ, ಅದು ಸಾರಾ? ಥ್ಯಾಂಕ್ ಯು ಮೇಡಮ್. ಹಾಯ್ ಮೇಡಮ್, ನಿಮ್ಮ ಹೆಸರೇನು? ಎಲ್ಲಿಂದ ಬಂದಿದ್ದೀರಾ? ಏನು ಮಾಡಿದ್ದೀರಾ? ನಾವು ಗೃಹಿಣಿ. ಏನು ಮಾಡಿದ್ದೀರಾ ಇಲ್ಲಿ? ಇದು ಮಡತುಪ್ಪಾಳಿ. ಹಾಂ, ಹೌದಾ, ಕಾಳು ಮೆಣಸು ಸಲಾಡ್, ಮಾದಲಹಣ್ಣಿಂದು. ಮಾದಲಹಣ್ಣು ಬಿಟ್ಕೊಂಡು ಆಗಿಂದ ಮಾಡ್ಲಿಕ್ಕೆ 4 ದಿನ ಬಿಟ್ಟು ಕಂಚಿಕಾಯಿನ ಮಾದಲಹಣ್ಣು ಬಿಟ್ಟು ಕಂಚಿಕಾಯಿ ಎಳೆ ಬೋಳ್ಕಾಳು ಬಿದ್ದು ಬಿಡುತ್ತೆ ಈಗೆಲ್ಲ ಹಾಳಾಗಿ. ಅವಾಗ ಅದನ್ನ ಇಟ್ಕೊಂಡು ಎಷ್ಟು ಸ್ವಲ್ಪ ಹಾಳಾಗಲ್ವ ಅದು? ಓ, ಚೆನ್ನಾಗಿ ಕಾಣಿಸ್ತದೆ ಮೇಡಮ್. ಯಾವಾಗ ಇಟ್ಕೊಂಡ್ರು ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್. ಹಾಯ್ ಮೇಡಮ್, ನಿಮ್ಮ ಹೆಸರೇನು? ಗೀತಾ ಅಂತ, ಕಲ್ಗದಿಂದ ಬಂದಿದ್ದೀನಿ. ಹಾಂ, ನಾನು ಮೆಣಸಿನ ಕೆಂಪು ಮೆಣಸಿನ ಹಣ್ಣು ಇರ್ತದೆಯಲ್ಲ, ಅದ್ರ ಚಟ್ನಿ ಮಾಡಿ ಗೊಜ್ಜು ಮಾಡಿ. ಓ, ಹೌದಾ, ಇದು ಥಂಡಿ ಜ್ವರ ಮೆಣಸು. ಇದೇ ಇದರಲ್ಲೇ ಕೆಂಪಾಗ್ತಲ್ಲ ಹಣ್ಣಾಗಿ, ಅದ್ರದ್ದು. ಇದು ಥಂಡಿ ಜ್ವರ, ಮೈಕೈ ನೋವು, ಬಾಳೆಹಣ್ಣಿಗೆ ಎಲ್ಲರೂ ತುಂಬಾ ಎಲ್ಲರಿಗೂ ತುಂಬಾ ಉಪಯುಕ್ತ ಆಗ್ತದೆ. ತುಪ್ಪ ಹಾಕಿ ಅನ್ನ ಬಿಸಿ ಬಿಸಿ ಅನ್ನ ಹಾಕಿ ಕಲ್ಸ್ಕೊಂಡು ಊಟ ಮಾಡಿದ್ರೆ ಭಾರಿ ರುಚಿನೂ ಇತ್ತು ಮತ್ತೆ ಆರೋಗ್ಯಕ್ಕೂ ಒಳ್ಳೇದು. ಇದೊಂದು ವಿಶೇಷ ಅಂದ್ರೆ ವರ್ಷ ಇಟ್ಟಿಟ್ಟಂಗೆ ಔಷಧಿ ಗುಣ ಜಾಸ್ತಿ ಆಗ್ತದೆ. 4-5 ವರ್ಷದವರೆಗೂ ಒಂಚೂರು ಹಾಳಾಗ್ತದೆ ನೋಡಿ. ಮಸ್ತ್. ಥ್ಯಾಂಕ್ ಯು ಮೇಡಮ್. ರುಚಿ ನೋಡಿ ಒಂಚೂರು. ಥ್ಯಾಂಕ್ ಯು.
ಮೇಡಮ್ ನೀವೇನು ಮಾಡಿದ್ದೀರಾ? ಇದು ಕಡಿಗಾಯಿ ಉಪ್ಪಿನಕಾಯಿ. ಕಡಿಗಾಯಿ ಉಪ್ಪಿನಕಾಯಿ. ಇದು ಬಳಕನ, ಖಾರದ ಬಳಕನ. ಓ ಸ್ಪೆಷಲ್ ಹೆಸರು ಕೂಡ. ನಿಮ್ಮ ಹೆಸರೇನಂದ್ರೆ? ಉಷಾ ಪ್ರಕಾಶ್ ಹೆಗಡೆ. ಉಷಾ ಪ್ರಕಾಶ್ ಹೆಗಡೆ. ಎಸ್, ಥ್ಯಾಂಕ್ ಯು. ಮೇಡಮ್ ನೀವೇನು ಮಾಡಿದಿರಿ? ನಾನು ರಾಗಿ ಕುರ್ಕುರೆ ಅಂತ ಮಾಡಿದ್ದೆ. ರಾಗಿ ಕುರ್ಕುರೆ ಕಾಳು ಮೆಣಸಿಂದೆ, ಅದಕ್ಕೆ ಚಟ್ನಿ ಹಚ್ಚಿ. ಟೇಸ್ಟ್ ನೋಡಿದೆ, ತುಂಬ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಹಾಂ, ಥ್ಯಾಂಕ್ ಯು. ಹೆಸರು ಹೇಳಿಬಿಡಿ. ಸುಮಾ ಅಂತ. ಎಸ್, ಥ್ಯಾಂಕ್ ಯು. ಇದು ಮೊನ್ನೆ ಶಿವಮೊಗ್ಗಕ್ಕೆ ಬಂದು. ಹಾಯ್ ಮೇಡಮ್, ನಿಮ್ಮ ಹೆಸರೇನು? ರಾಜೇಶ್ವರಿ. ಏನು ಮಾಡಿದ್ದೀರಾ? ಇದು ಗೋಧಿ ಬಿಸ್ಕೆಟ್ ಖಾರದ್ದು. ಗೋಧಿ ಬಿಸ್ಕತ್ತಾ? ಗೋಧಿ ಖಾರ ಬಿಸ್ಕೆಟ್. ಇದು ಅಕ್ಕಿ ವಡೆ. ಇದು ಇದ್ರ ಜೊತೆ ಡಿಪ್ ಮಾಡಿ ತಿನ್ನೋದು. ಇದು ಸುಮ್ಮನೆ ಹಾಗೆ ತಿನ್ನೋದು. ಓ, ಎಲ್ಲಿಂದ ಬಂದಿದ್ದೀರಿ? ಅಶೀಶ್. ಎಸ್, ಥ್ಯಾಂಕ್ ಯು. ಹಾಯ್ ಮೇಡಮ್, ನಿಮ್ಮ ಹೆಸರೇನು? ನನ್ನ ಹೆಸರು ವಿದ್ಯಾ ಅಂತ. ಏನು ಮಾಡ್ಕೊ ಬಂದಿದ್ದೀರಾ? ನಾನು ನಿಪ್ಪಟ್ಟು ಮತ್ತು ಚಟ್ನಿ ಪುಡಿ. ನಿಪ್ಪಟ್ಟು ಯಾವುದರಿಂದ ಮಾಡಿದ್ದು? ನಿಪ್ಪಟ್ಟು ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು. ಹೌದಾ? ಹುರಿಗಡಲೆ ಪುಡಿ, ಶೇಂಗಾ ಎಲ್ಲ ಹಾಕಿ ಮಾಡಿದ್ದೀನಿ, ಕಾಳು ಮೆಣಸು ಹಾಕಿ. ಓಕೆ. ಇದು ಮನೆ ಮದ್ದು, ಹಳೆ ಕಾಲದ್ದು. ಹಾಂ, ಯಾವುದರಿಂದ ಮಾಡಿದ್ದು? ಕಾಳು ಮೆಣಸು, ಬೆಲ್ಲ. ಬೆಲ್ಲ ಕುದಿಸಿರೋದು. ಎಷ್ಟು ಸಹ ಇಟ್ಟರು ಹಾಳಾಗಲ್ಲ. ಇಲ್ಲೇ ಬರೆದು ಬಿಟ್ಟಿದ್ದೀರಲ್ಲ. ಚೆನ್ನಾಗಿದೆ, ಥ್ಯಾಂಕ್ ಯು. ಹಾಯ್ ಮೇಡಮ್, ನಿಮ್ಮ ಹೆಸರೆಂಥದ್ದು? ಹಾಂ, ಏನು ಮಾಡಿದ್ದೀರಿ? ಮೆಣಸಿನಕಾಳು ಉಂಡೆ. ಓ, ಸ್ಪೆಷಲ್ ಟೇಸ್ಟ್ ಇರುತ್ತೆ ಬಿಡಿ ಅಲ್ವಾ? ಚೆನ್ನಾಗಿ ಟೇಸ್ಟ್ ಇರುತ್ತೆ. ಹಾಂ, ಮತ್ತೆ ಇದೇನು ಚಟ್ನಿನಾ? ಚಟ್ನಿ, ಹಸಿ ಮೆಣಸಿನಕಾಳು ಚಟ್ನಿ. ಓಕೆ, ಎಲ್ಲ ಕಾಳುಮೆಣಸು ಸ್ಪೆಷಲ್ ಇವತ್ತಲ್ವಾ? ಥ್ಯಾಂಕ್ ಯು. ಹಾಯ್ ಮೇಡಮ್, ಏನು ಚಾಕ್ಲೇಟ್ ಕಾಣಿಸ್ತಾ ಇದೆ? ಮಾಡ್ತಾ ಇದ್ದೀನಿ ನಾನು. ಹೌದಾ? ನಿಮ್ಮ ಹೆಸರೇನು? ನನ್ನ ಹೆಸರು ಕುಸುಮಾ ಹೆಗಡೆ ಅಂತ. ಓಕೆ, ನೀವೇ ಮಾಡಿದ್ದಾ? ನಾವೇ ಮಾಡಿದ್ದು. ಇದು ಬಾಳೆಹಣ್ಣಿನ ಬಾಳೆಹಣ್ಣು ಮೆಣಸಿನಕಾಳು ಸೇರಿಸಿ ಮಾಡಿದ್ದು. ಹೌದಾ? ಓ, ಹೆಲ್ದಿ. ಇದೇನು? ಇದು ಅನಾನಸ್ ಮತ್ತು ಹಾಲುಗುಂಬಳಕಾಯಿ ಸೇರಿಸಿ ಅದಕ್ಕೆ ಬಾದಾಮ್ ಪೌಡರ್ ಹಾಕಿ ಚಾಕ್ಲೇಟ್. ಇದು ಚಾಕ್ಲೇಟ್ ಮತ್ತು ಅನಾನಸ್ ಕಾಳುಮೆಣಸು. ಹಾಂ, ಸ್ಪೆಷಲ್ ಉಂಡೆ ಮಾಡಿದ್ದೀರಾ. ಥ್ಯಾಂಕ್ ಯು ಮೇಡಮ್. ಅವರೆಲ್ಲರೂ ಈಗ ಸಾಯಂಕಾಲ ಕಾಲು ಗಂಟೆ ನೋವು. ಹಾಯ್ ಮೇಡಮ್, ನಿಮ್ಮ ಹೆಸರೇನು? ಸುವರ್ಣ. ಎಲ್ಲಾಯ್ತು? ಸುವರ್ಣ ಹೆಗಡೆ ಕೊಪ್ಪ ಅಂತ. ಹಾಂ, ಗೊತ್ತುಂಟು. ಅದ್ರ ಹೆಸರು ಕೇಳ್ತಾ ಇದ್ದೀನಿ. ಸ್ಪೆಷಲ್ ಮಾಡ್ಕೊಂಡು ಬಂದಿದ್ದೀರಿ? ಸ್ಪೆಷಲ್ಲು ಕಾಳು, ಹಣ್ಣು ಮೆಣಸಿನ ಕಾಳಿನ ಗೊಜ್ಜು, ಲೇಹ. ಇದು ಅನ್ನ ಕಲ್ಸ್ಕೊಂಡು 40 ವರ್ಷ ಆದರೂ ಇಟ್ಟರು ಬೆಲೆ ಬಾಳುವಂಥದ್ದು. ಹಾಂ, ಯಾವುದೇ ಒಂದು ಎಣ್ಣೆ, ನಯ ಪದಾರ್ಥ, ಎಣ್ಣೆ ತುಪ್ಪ ಯಾವುದು ಬಳಸದೆಯನ್ನ ಇಪ್ಪದು ಇದು. ಮತ್ತು ಇದು ಬಹಳ ಅಂದರೆ ರೋಗಕ್ಕೆ ಮದ್ದಾಗಿ ಇದನ್ನು ಬಳಸಲ್ಪಡ್ತದೆ. ಮತ್ತೆ ಹೆಚ್ಚು ಕಾಲ ಬಾಳಿಕೆ ಬರುತ್ತೆ. ಹೌದು, ಯಾವುದೇ ಫ್ರಿಜ್ಜು, ಬಾಳಂತಿಯರಿಗೆಲ್ಲ ಔಷಧಿ. ಬಾಳಂತಿಯರಿಗೂ ಔಷಧಿ ಇದು. ಕೆಮ್ಮು, ದಮ್ಮು, ಅಸ್ತಮ, ಹೊಟ್ಟೆ ಉಬ್ಬರ, ಮೈಕೈ ನೋವು, ಗಂಟಲು ನೋವು ಎಲ್ಲದಕ್ಕೂ ಇದು ಒಂದು ಹೆಸರು ಏನು ಹೇಳ್ತಾರೆ ಅದಕ್ಕೆ? ಇದಕ್ಕೆ ಕಾಳು ಮೆಣಸಿನ ಹಣ್ಣಿನ ಗೊಜ್ಜು ಅಥವಾ ಲೇಹ. ಓಕೆ, ಥ್ಯಾಂಕ್ ಯು. ಇದು ನಿದರ್ಶನಕ್ಕೆ ಇದು 10-15 ವರ್ಷದ್ದು. ಇದು ಇದರನ್ನು ಮತ್ತೆ ಸ್ಪೆಷಲ್ ಆಗಿ ತಗೊಬಂದಿದ್ದು. ಹೌದಾ? ಇದು ಮೊನ್ನೆ ಮಾಡ್ಕೊ ಬಂದಿದ್ದು ಸ್ಪರ್ಧೆಗೆ ಅಂತ. ಅದನ್ನು ಕೂಡ ನೀವು ಮಾಡಿದ್ದ? ಹಾಂ, ಇದು ನಾನೇ ಮಾಡಿದ್ದು. ಹಾಳಾಗಲ್ಲ? ಹಾಗೆ ಹಾಳಾಗಲ್ಲ, ಮುಚ್ಚಿ ತೆಗೆದು ಟೇಸ್ಟ್ ನೋಡ್ಲಿಕ್ಕೂ ತೊಂದರೆ. ಹಾಂ, ಥ್ಯಾಂಕ್ ಯು ಮೇಡಮ್. ಹಾಯ್ ಮೇಡಮ್. ಹಾಯ್, ಥ್ಯಾಂಕ್ ಯು ಮೇಡಮ್. ಆರಾಮಿದ್ದೀರಾ? ಆರಾಮಿದ್ದೇನೆ. ಏನು ಮಾಡ್ಕೊ ಬಂದಿದ್ದೀರಾ? ಕಾಳು ಮೆಣಸಿನಿಂದ ಕರೆ ಮಾಡಿದ್ದೇನೆ. ಹಸಿ ಕಾಳನ್ನು ಬೀಸಿ ಅಕ್ಕಿ ಹಿಟ್ಟಿಗೆ ಹಾಕಿ ನೋಡಿದ್ರೆ ಒಳ್ಳೆ ಗರಿ ಗರಿಯಾಗಿ ಕಾಣಿಸ್ತಾ ಇದೆ. ತುಂಬಾ ಗರಿಯಾಗಿದೆ ಹೇಳಿದ್ದಾರೆ. ಆಮೇಲೆ ಮನೆ ಮದ್ದು ಅಂತ ಹಳ್ಳಿಯಲ್ಲಿ ಬಾಳಂತಕ್ಲಿ ಕೊಡ್ತಾರೆ. ಕಾಲು ನೋವು, ಸೊಂಟ ನೋವು ಅಥವಾ ನೆಗಡಿ ಕೆಮ್ಮು ಆದಾಗ ಇದನ್ನು ತಗೊಂಡು ಒಂದು ಬಿಸಿ ಬಿಸಿ 1 ಲೋಟ ನೀರು ಕುಡಿದ್ರೆ ಥಂಡಿ ಎಲ್ಲ ಕಫಗಳೆಲ್ಲ ಕೆಳಗಿಳಿಯುತ್ತೆ. ಉಂಡೆನಾ? ಎಷ್ಟು ಸಹ ಇಟ್ಟರು ಹಾಳಾಗೋದಿಲ್ಲ? ಎಷ್ಟು 1 ವರ್ಷ ಇಟ್ಟರು ಹಾಳಾಗಲ್ಲ. ಇದು ಖರ್ಜೂರದಿಂದ ಲಯ ಮಾಡಿ ಹಾಕಿರೋದು. ಬೆಲ್ಲ ರೇವಿಸ್ತದೆ ಅಂತ ಖರ್ಜೂರದಿಂದ ಇಲ್ಲಿ ಹಾಕಿರುವಂತ ಇಂಗ್ರೀಡಿಯೆಂಟ್ಸ್ ಇಲ್ಲಿ ಇಟ್ಟಿದ್ದೀರಾ? ಎಲ್ಲ ಇಟ್ಟಿದ್ದೀನಿ, ಎಲ್ಲ ತೋರಿಸಲಿಕ್ಕೆ. ಹಾಗಾಗಿ ಇದು ನಮ್ಮ ವಿದೇಶದಲ್ಲೆಲ್ಲ ಬಾಳಂತನ ಆಗ್ತದಲ್ಲ, ಅವ್ರಿಗೆ ತುಂಬಾ ಅನುಕೂಲ ಆಗುತ್ತೆ. ಕೊರಿಯರ್ ಮಾಡಿ ಕಳಿಸಿದ್ರೆ ಇದನ್ನು ತಿಳ್ಕೊಂಡವರು ಹಾಲು ಕುಡಿಬಹುದು. ಹಳ್ಳಿ ಔಷಧಿಗಳೆಲ್ಲ ಮನೆ ಮದ್ದು ಅಂತಾರೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಮನೆ ಮದ್ದು ಅಂತ. ಮೇಡಮ್, ನೀವೇನು ಮಾಡಿದ್ದೀರಾ? ಇದು ಕಾಳು ಮೆಣಸಿನ ಲೇಹ, ಇದು ಮತ್ತು ಕಾಳು ಮೆಣಸಿನ ಚಟ್ನಿ. ಹೌದಾ? ಏನು ಮಾಡಿದ್ದೀರಿ?
ಕಾಳು ಮೆಣಸಿನ ಲೇಹ, ಇದು ಕಾಳು ಮೆಣಸಿನ ಚಟ್ನಿ. ವಾ, ಎಲ್ಲಿಂದ ಬಂದಿದ್ದೀರಿ? ಹೆಗಡೆಕಟ್ಟೆ. ಹೆಸರೆಂತಂದ್ರಿ? ಸುಜಾಲ. ಥ್ಯಾಂಕ್ ಯು ಮೇಡಮ್. ಹಾಯ್ ಮೇಡಮ್, ನಿಮ್ಮ ಹೆಸರೇನು? ಸುಮನ. ಹೌದಾ, ಏನು ಮಾಡ್ಕೊ ಬಂದಿದ್ದೀರಾ? ಇದು ಬೋಳ್ಕಾಳಿನ ಚಾಕ್ಲೇಟ್ ವಾ, ಮತ್ತೆ ಕಾಳು ಮೆಣಸಿನ ತೊಪ್ಪು. ಹೌದಾ, ಎಷ್ಟು ದಿವಸ ಇಟ್ಟರು ಇದು ಕೂಡ ಹಾಳಾಗಲ್ಲ? ಇಲ್ಲ, 6-7 ತಿಂಗಳ. ಕಾಳು ಮೆಣಸಿನ ಸ್ಪೆಷಲ್ ಅಲ್ವಾ? ಥ್ಯಾಂಕ್ ಯು ಮೇಡಮ್. ಹಾಯ್ ಮೇಡಮ್, ನಿಮ್ಮ ಹೆಸರೇನು? ವಿಜಯ ಹೆಗಡೆ. ಅಥವಾ ನಮಗೆ ಥಂಡಿ, ಕೆಮ್ಮು, ಜ್ವರಕ್ಕೆಲ್ಲ ಇದನ್ನು ತಿನ್ನಿಸು. ನಮಗೆ ಬಿಸಿ ಇರುವಂತಹ ಹಾಲು ಚೆನ್ನಾಗಿರುತ್ತೆ. ಇದು ವಿದೇಶದಲ್ಲಿ ಅವರಿಗೆ ಆರಾಮಿಸಿ. ಹಾಯ್ ಮೇಡಮ್, ನೀವು ಏನು ಮಾಡ್ಕೊ ಬಂದಿದ್ದೀರಾ ಅಮ್ಮ? ಬೋಳ್ಕಾಳಿನ ಇದು ಹಸಿ ಕಾಳಿಂದ ಚಟ್ನಿ ಪುಡಿ. ಹೌದಾ, ಎಲ್ಲಿಂದ ಬಂದ್ರಿ? ಹಳ್ಳಿಯಿಂದ. ಎಲ್ಲಿ ಹಳ್ಳಿ? ಹೆಸರು? ಬೆಳೆಕಲ್ಲು ಹೊಳಿ. ಹೌದಾ, ಹೆಸರೆಂತದ್ದು? ಸುಶೀಲಾ. ಸುಶೀಲಾ ಹೆಗ್ಡೆ. ಎಸ್, ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ರಲ್ಲ ಮೇಡಮ್. ಇಷ್ಟು ವಯಸ್ಸಲ್ಲೂ ಕೂಡ ಎಷ್ಟು ಹುಮ್ಮಸ್ಸಿದೆ ನಿಮಗೆ. ನಿಮ್ಮನ್ನೆಲ್ಲ ನೋಡಿ ಕಲಿಬೇಕು ನಾವುಗಳು ಅಲ್ವಾ? ಓಕೆ, ಥ್ಯಾಂಕ್ ಯು ಮೇಡಮ್. ಹಾಯ್ ಮೇಡಮ್, ನಿಮ್ಮ ಹೆಸರೇನು? ಪುಷ್ಪ. ಎಲ್ಲಿಂದ ಬಂದಿದ್ದೀರಿ? ಹೌದಾ, ಏನು ಮಾಡ್ಕೊಂಡು ಬಂದಿದ್ದೀರಾ? ಚಟ್ನಿ ಪುಡಿ ಕಾಳು ಮೆಣಸಿಂದ. ಕಾಳು ಮೆಣಸನ್ನು ಹೆಚ್ಚು ಹಾಕಿದ್ದೀನಿ. ಅದೇ ಇಲ್ಲಿ ಬರ್ದಿದ್ದೀರಲ್ಲ, ಚಟ್ನಿ ಪುಡಿ. ಓಕೆ, ಹೆಲ್ದಿ ಫುಡ್ ಇಲ್ಲಿ ಇರೋದೆಲ್ಲ ಅಲ್ಲ? ಥ್ಯಾಂಕ್ ಯು ಮೇಡಮ್. ಹಾಯ್ ಮೇಡಮ್, ನಿಮ್ಮ ಹೆಸರೇನು? ಶುಭಾ ಹೆಗಡೆ. ನೀವೇನು ಮಾಡ್ಕೊಂಡು ಬಂದಿದ್ದೀರಿ? ಪೆಪ್ಪರ್ ರಸಮ್ ಪೌಡರ್ ಬರ್ದಿದ್ದೀರಲ್ಲ ಅಲ್ಲಿ? ಓಕೆ, ಶಕ್ತಿವರ್ಧಕ ಬೂಸ್ಟರ್. ಓ, ಇಷ್ಟು ಪೌಡರಾ? ಇದು ಪೌಡರ್ ಮತ್ತೆ ಲೇಹ ಎರಡು. ಪ್ಯಾಕಿಂಗ್ ಅನ್ನ ಈ ತರ ಮಾಡಬಹುದು. ಇದಕ್ಕೆ ಬಳಸಿರೋ ಇನ್ಗ್ರೀಡಿಯೆಂಟ್ಸ್ ಮಾರಾಟಕ್ಕೂ ಯೂಸ್ ಮಾಡ್ತಿದ್ದೀರಾ? ಓಕೆ, ಅಲ್ಲ, ಮಾರ್ಕೆಟಿಂಗ್ ಯೂಸ್ ಆಗುವಂತದ್ದು ಹೇಳಿರೋದಕ್ಕೆ ಈ ತರ ಮಾಡಬಹುದು ಅಂತ ಡೆಮೋ ಇಟ್ಟಿದ್ದೇವೆ. ಚೆನ್ನಾಗಾಯ್ತು. ಇದು ಅಷ್ಟೇ, ಎಲ್ಲರಿಗೂ ಯೂಸ್ ಆಗುತ್ತಲ್ಲ ಅಲ್ವಾ? ಥ್ಯಾಂಕ್ ಯು ಮೇಡಮ್. ಹಾಯ್ ಮೇಡಮ್, ನೀವು ಎಲ್ಲಿಂದ ಬಂದಿದ್ದೀರಿ? ಹೆಸರೆಂತದ್ದು? ಸಾಯಿ ಮನೆ ಇತ್ತು, ಒಳಗೆ ಬಿಸತ್ರ. ಹೌದಾ? ಸಾಯಿ ಮನೆ. ಓಕೆ, ಏನು ಮಾಡ್ಕೊಂಡು ಬಂದಿದ್ದೀರಾ? ಇಲ್ಲಿ ಇದು ಮಾಡಿದ್ದೇವೆ. ಹಾಂ, ಕಾಳು ಮೆಣಸಿನ ತೊಕ್ಕು. ಕಾಳು ಮೆಣಸಿನ ತೊಕ್ಕು, ಹಸಿ ಎಳೆ ಕಾಳಿಂದ. ಕೂತ್ಕೊಳ್ಳಿ. ಇದು ಸಿರಿಧಾನ್ಯದ್ದು ಬಾಳಂತಿ ಉಂಡೆ ಅಂತ ಹೇಳ್ತಾರೆ. ಎಲ್ಲರಿಗೂ ಬರ್ತದೆ ಇದು. ಹೌದಾ? ಇದು ಜ್ವರ, ಕೆಮ್ಮು, ನೆಗಡಿ ಇದಾದ್ರೆಲ್ಲ ಬರುತ್ತೆ ಇದು. ಥ್ಯಾಂಕ್ ಯು ಮೇಡಮ್. ಇದು ಊಟಕ್ಕೆ ಹಾಕೊಂಡು ತಿನ್ನೋದು. ಹೌದಾ? ಹಲೋ, ಆರಾಮ? ಏನು ಮಾಡ್ಕೊಂಡ್ಬಂದ್ರಿ? ಖಾರದ್ದು ಸ್ಪರ್ಧೆಯನ್ನ ವೀಕ್ಷಿಸಿದ ಮೆಣಸಿನ ಖಾರದ ಉಂಡೆ. ತೋಟಗಾರಿಕಾ ಇಲಾಖೆಯ ತೋಟಗಾರಿಕೆ ಹಲೋ ಮೇಡಮ್. ಕೆಲವೊಬ್ಬರು ಅದೇ ಆಯ್ತು. ವಿಶೇಷ ಖಾದ್ಯಗಳು ಹಲೋ ಮೇಡಮ್, ನಿಮ್ಮ ಹೆಸರೆಂತದ್ದು? ಪ್ಲೇಟ್ ಅನ್ನ ಜೊತೆನೆ ಏನು ಮಾಡ್ಕೊಂಡು ಬಂದಿದ್ದೀರಾ? ನಾನು ಮೆಣಸಿನಕಾಯಿ, ಉಪ್ಪಿನಕಾಯಿ, ಸ್ಪೆಷಲ್ ಕಾಣ್ತಾ ಇದಿಲ್ರಿ? ಪಾನಕದಲ್ಲಿ ಎಂಬುದು. ಹೌದಾ? ಏನು? ಮೆಣಸಿನಕಾಳು, ಉಪ್ಪಿನ ನೀರು. ಉಪ್ಪಿನ ನೀರು. ಉಪ್ಪಿನ ನೀರು ಮತ್ತು ಮೆಣಸಿನಕಾಳು. ಹಾಂ, ಉಪ್ಪಲ್ಲಿ ಹಾಕಿಟ್ರೆ ಹಾಳಾಗ್ತಿಲ್ಲ? ಇಲ್ಲ, 1 ವರ್ಷ ಇಡ್ಬೋದು. ಚೆನ್ನಾಗಿ ಕಾಣಿಸ್ತದೆ. ಒಣಸ್ಕೊಂಡು ತಿನ್ಬೋದು ಬಟಾಣಿ ತರ. ಹಾಂ, ಉಪ್ಪು ಹಾಕಿ ಉಪ್ಪಿನ ನೀರು ಬೇಯಿಸ್ಕೊಂಡು. ಥ್ಯಾಂಕ್ ಯು ಮೇಡಮ್. ಹಾಯ್ ಮೇಡಮ್. ನಾವು ಸ್ಟೇಜ್ ಮೇಲೆ ಕುಂತವ್ರು ಅಂತ ಕೇಳ್ಕೊಂಡು. ಹಾಯ್ ಮೇಡಮ್, ನೋಡ್ತೀರಿ? ನಿಮ್ಮ ಹೆಸರೇನು? ಗಂಗಾ ಹೆಗಡೆ, ವರ್ಗ ಸರ್, ತೋಟದ ಮನೆ. ವಾ, ಏನು ಮಾಡಿದ್ದೀರಾ? ನಾನು ಹತ್ರಸ, ಮಂಜುಗುಣಿ ಹತ್ರಸ, ಬಾಳೆಕಾಯಿ ಚಿಪ್ಸು, ಎರಡು ಮೆಣಸಿನಕಾಳು ಪೌಡರ್ ಹಾಕಿ ಮಾಡಿದ್ದೆ. ಹೌದಾ? ಮಂಜುಗುಣಿ ಹತ್ರಸ ಅಂದ್ರೆ ಸ್ಪೆಷಲ್ ಅಲ್ವಾ? ಹೌದು. ಇದು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಹತ್ರಸ. ಇದು ಮೆಣಸಿನಕಾಳಿನ ಕಡಿಗಾಯಿ. ಓಹೋ, ಕಡಿಗಾಯಿ. ಮಾವಿನಕಾಯ್ದು ಹಂಗೆ ಮಾಡಿದ್ದೇನೆ ನೋಡಿ. ಹಾಂ, ಟೇಸ್ಟ್ ನೋಡ್ತೇನೆ. ಓಕೆ, ಥ್ಯಾಂಕ್ ಯು ಮೇಡಮ್. ಮೆಣಸಿನಕಾಳು ಮಾಡಿದ. ಹಾಯ್ ಮೇಡಮ್, ನೀವು ಏನು ಮಾಡಿದ್ದೀರಾ? ನಾನು ಸಣ್ಣಿನ ಜಾಮು ಮತ್ತೆ ಸಿರಿಧಾನ್ಯ. ಹೌದಾ? ಹೆಸರೇನು ನಿಮ್ಮದು? ಶಕುಂತಲ ಆರ್ಯನ್. ಓ, ಎಲ್ಲಿಂದ ಬಂದಿದ್ದೀರಾ? ವಾ, ನೋಡಿ, ಅಷ್ಟೂರಿಂದ ಬಂದಿದ್ದೀರಾ, ಎಲ್ಲ ಮಾಡಿದ್ದೀರಾ, ಚೆನ್ನಾಗಿ ಕಾಣಿಸ್ತಾ ಇದೆ. ಥ್ಯಾಂಕ್ ಯು ಮೇಡಮ್. ಪ್ರೋತ್ಸಾಹ ಕೊಡಬೇಕು ನಿಮ್ಮೆಲ್ಲ. ಓಕೆ, ಥ್ಯಾಂಕ್ ಯು. ಹೀಗೆ ಮಾಡ್ತಾ ಇರಿ, ಚೆನ್ನಾಗಿ ಮಾಡ್ತಾ ಇರ್ತೀರಾ. ನಾವು ಯೂಟ್ಯೂಬಲ್ಲಿ ಹಾಕ್ತೇವಲ್ಲ, ಇನ್ನೇನು ಪ್ರಸಿದ್ಧಿ ಆಗ್ತಿರಲ್ಲ. ಮಾಡಿದವೆ ಜಾಸ್ತಿ. ಫೋನ್ ಮಾಡಿದ್ದೆ.